ಏ ಕಾಲ ಜಾರಿ ಇಲ್ಲೇ ಬಿದ್ದಿ ಮೇಲೆ ಹೋಗೋ ಹಂಚಿಗೆ ಹ್ಯಾಂಗ ತಂಗಿ ಮನಸ್ಸಿನಲ್ಲೇ ಮೊದಲೇ ನೀನು ತೆಗೆಯೋಕೆ ಹೌದು ಮನಸ್ಸಿನಲ್ಲಿ ಮೊದಲೇ ನೀನು ತೆಗೆಯೋಗ್ತಿ ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನನ ಮಾರನೆಲ್ಲದಂಗ ದೊರೆಯೋದ ಮುಕ್ತಿ ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬರತಿ ಸರ್ವರೋಳು ಶಿವ ತಾನು ಸಾಕ್ಷಾತ್ ಇರಲಿಕ್ಕಾಗಿ ಹುಡುಗಿ ಹೋಗಿ ಪೂಜಾ ಮಾಡಿ ನಂತಿ ಧರುಣಿ ಕಲ್ಲಿಗೆ ಹೌದು ಹೋಗಿ ಪೂಜಾ ಮಾಡಿ ನಂತೆ ಧರುಣಿ ಕಲ್ಲಿಗೆ ಭಾವ ಭಕ್ತಿ ಶುದ್ಧ ಇಲ್ಲ ಭವ ಬಂದ ಧಾಟೀನು ರೇ ತಿರುಗಿ ಹೋಗ್ತಿ ನೀನು ಮತ್ತೆ ಅಲ್ಲಿ ಅದಕ್ಕೆ ಹೆಂಗೆ ಯಾವ ಪ್ರಕಾರವಾಗಿ ಕವಿಗಳು ಹೇಳ್ತಾ ಇದ್ದಾರ ಸರ್ವರೋಳು ಶಿವ ತಾನು ಸಾಕ್ಷಾತ್ ಇರ್ಲಿಕ್ಕಾಗಿ ಹಾಗೆ ಪೂಜೆ ಮಾಡಿ ನಂತಿದ್ದ ಅರುಣಿ ಕಲ್ಲಿಗೆ ಸಾವು ತನಕ ದುಡಿದ್ರ ಸಾವು ತನಕ ಆದ್ರೆ ನಿಮ್ಮ ಭಾವಭಕ್ತಿ ಶುದ್ಧ ಇಲ್ಲ ಭವ ಬಂಧನ ದಾಟಿಗೆ ನಾವು ಹೋಗುದು ಅಲ್ಲಿಗೆ ಎಷ್ಟು ತಿಳಿಸಿ ಹೇಳಬೇಕು ಇಂಥ ಹುಚ್ಚು ಮಲ್ಲಿಗೆ ಯಾಪ ಅದಕ್ಕೆ ಹೇಳ್ತಾರ ರವಿ ಕಾಣ್ಲಾರದ ವಸ್ತು ಜೋ ಕವಿ ದೇಖಾ ಓ ರವಿ ನನ್ನ ದೇಖಾ ಏನು ಕವಿ ಕಂಡಂತ ವಸ್ತು ರವಿ ಅಂದ್ರೆ ಸೂರ್ಯ ಸೂರ್ಯಾಗಿನ ಅಡ್ಡ ಐತಿ ಖರೆ ಕವಿಗೆ ಅಡ್ಡಿಲ್ಲ ಅಂತ ಹೇಳ್ತಾರ ಕವಿ ಕಂಡಂತದು ಸೂರ್ಯ ಸಹಿತ ನೋಡಿಲ್ಲ ಹೌದಲ್ರಿಪ್ಪ ಕವಿ ಏನೇನು ಕಂಡನಪ್ಪ ಅಂತಂದ್ರ ಏನೇನು ಕಂಡಾನ್ರಿ ಕತ್ತಲು ಕತ್ತಲ ಮತ್ತ ಬೆಳಕ ಎರಡೂ ಕಂಡಾನ ಏನು ಕವಿ ಕಂಡಂತ ಕತ್ತಲ ಮತ್ತ ಬೆಳಕ ಎರಡೂ ಕಂಡಾನ ಹೌದಲ್ರಿ ಸೂರ್ಯ ಭಕ್ತ ಬೆಳಕೆ ನೋಡ್ಯಾನ ಖರೆ ಕತ್ತಲು ನೋಡ್ಯಾನ ಎಲ್ಲಿ ನೋಡ್ತಾನ ಅದಕ್ಕೆ ಅಂತಾರವ್ರು ಕಬೀರ್ದಾಸರು ಹೆಂಗಂದಾರಿ ಜೋ ಕವಿ ದೇಖಾ ಓ ರವಿ ನ ದೇಖಾ ಅವ್ರ ಅಂದದ ಮಾತ್ಮಸು ಯಾಕೆ ಸೂರ್ಯ ನೋಡಿಲ್ಲ ಕತ್ಲಿ ಅಂತಿಂತ ಮಹಾತ್ಮರು ಪರಮಾತ್ಮನ ಅವತಾರ ಪಡ್ಕೊಂಡು ಬಂದಂತವ್ರು ಅಂತ ವಿಚಾರ ಮಾಡ್ಯಾರ ನೀ ಏನ್ ಮಾಡಿದಿ ವಿಚಾರ ಯಾವ ದೇವಿ ಯಾವ ನಿಮ್ಮ ಹೆಣ್ಣು ಮಗಳು ಯಾವ ಗುರು ಅನಿಸ್ಕೊಂಡು ಯಾರಿಗೆ ಮುಕ್ತಿ ಕೊಟ್ಲು ಹೌದಲ್ರಿ ಯಾರಿಗೆ ಬದುಕ ಭಾಗ್ಯ ಹೊದಮನಿ ಕೊಟ್ಲು ಏನು ಕೊಟ್ಲು ಯಾರು ಕೊಟ್ಟರು ಯಾರಿಗೆ ಕೊಟ್ಟಾರತ್ ಕೇಳ್ತೀರ ನಮ್ಮಲ್ಲಿ ಗಂಡ ದೇವರು ಎಷ್ಟು ಮಂದಿ ಮುಕ್ತಿ ಕೊಟ್ಟಿಲ್ಲ ಎಷ್ಟು ಮಂದಿ ನಿಮ್ಮ ಹೆಣ್ಮಕ್ಳು ಇಷ್ಟು ಎಲ್ಲ ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಗಂಡನಿಂದ ಹಿಂದ ಆಧಾರ ಇದ್ದಾಗ ನಿಮ್ ಮುಂದೆ ಸಾಧನೆ ಮಾಡ್ತಿ ಎಲ್ಲ ಬದುಕ ಭಾಗ್ಯ ವಜ್ರ ವೈಡೋರ ಎಲ್ಲ ಏನ್ ಬೇಕೆಲ್ಲ ಪರಮಾತ್ಮನದಾವ ಎಲ್ಲ ಒಂದೈತಿ ಎಲ್ಲ ಅವನ್ ಲೀಲ ಐತಿ ತಂಗಿ ನಿಂದ ಏನ್ ನಡೆದ ಅವು ಇಲ್ಲತ್ತ ನೀ ಅನ್ಲಾಕ್ ಹೋಗಬೇಡ ನೀ ಏನಿಲ್ಲ ಈಗ ಏನತ್ತಾಳ ಹೌದ್ರಿ ಆ ದೇವ್ರದಾರ ಒಂದು ಹಿಡಿ ಮತ್ತ ಹೆಣ್ಣಿಗೆ ಗಂಡನೇ ದೇವ್ರ ಗಂಡನೇ ಗುರು ಇದ್ಯಾಕ ಹೇಳ್ತಾಳ ಹೌದು ಬರೀ ಕೊಟ್ಟೆ ನಿನಗೆ ಅಂದದು ನಿನಗೆ ಆ ದೇವ್ರಿಲ್ಲ ನಿನಗ ಆ ಗಂಡನೇ ದೇವ್ರ ಗಂಡನೇ ಗುರು ಅಂತ ಹೇಳಿ ನಿನ್ಗೆ ಇಟ್ಟೆ ಕೊಟ್ಟಾನ ಆ ದೇವ್ರ ಕೊಟ್ಟಿಲ್ಲ ನಿನಗೆ ಹೆಣ್ಣು ಮಗಳಿಗೆ ಬರ್ಬೇಕಾದ್ರೆ ಗಂಡನೇ ಗುರು ಗಂಡನೇ ದೇವ್ರ ಅದಕ್ಕೆ ಬಿಟ್ಟು ಮತ್ತೊಂದು ಏನು ಇಲ್ಲ ಆಕಿಗೆ ಅದ್ರ ಸಂಬಂಧ ನಿನಗೆ ನಾ ಹೇಳ್ಬೇಕಾಗ್ಯದ ಈ ಪ್ರತಿ ಜಗತ್ತೇ ಎಲ್ಲ ಉತ್ಪತ್ತಿ ಕರ್ತ ಹೋಗ್ತಾ ಯಾವದಾನ ಆ ಪರಮಾತ್ಮ ಹೊಂಟದ ವ್ಯವಹಾರ ಹೌದಲ್ರಿಪ್ಪ ಮ್ಯಾಲ ನೀ ಕೆದರ್ಲಿಕ್ಕೆ ಹೋಗಬೇಡ ಹಿಂಗತ್ರಿ ನೀವು ಪಕ್ಕ ನಿನ್ನಲ್ಲಿ ಏನೇನು ಗುರು ಕೊಟ್ಟಂತ ಜ್ಞಾನ ಅಧ್ಯಾತ್ಮ ಜ್ಞಾನ ಇತ್ತಪ್ಪ ಅಂತಂದ್ರೆ ಕಾಲಕ್ಕೆ ಎದುರು ಹೌದಲ್ರಿ ಸುಮ್ಮನೆ ನೀವೊಂದು ಮಾತಾಡೋದು ಅದಕ್ಕೆ ನಾವು ಒಂದು ಮಾತಾಡೋದು ಮತ್ತತಿ ನೋಡ್ರಪ್ಪ ನೀವು ಬೇಯ್ಬೇಡ್ರಿ ನಿಮಗೆ ನಾವು ಬೇಯಂಗಿಲ್ಲ ಅನ್ನೋದು ಬೇಡತ್ರಿ ಇದು ಎಲ್ಲಿ ಕಲ್ತ ಬಂದಿದೆ ಆತಿದು ಅದಕ್ಕೆ ಮುಂದೆ ಏನ್ ಹೇಳ್ತಾ ಇದ್ದಾರೆ ಎಲ್ಲಿ ಮೆತ್ತಗದ ಅಲ್ಲಿ ಮುಂಗೈಲಿ ಆಗಿ ಹೆಣ್ಮಗಳ ಅಳಿಕೆ ಏನು ಮುಂಗೈಲಿ ಆಗ್ಯವು ನಾವೇನು ಕೇಳಿಲ್ಲ ಆಕಿಗೆ ಏನೇನಿಲ್ರಿ ಭಕ್ತ ಆ 35 ರುಂಡಗಳು ಅವು ಯಾರು ಕೊಳ್ಳಾಗ ಪರಮಾತ್ಮನ ಕೊಳ್ಳಾಗ ಅವ ಹೌದಲ್ರಿ ಅವು ಯಾರು ಇತ್ತೆ ಕೇಳ್ಯಾರ ಬರಬರಿ ಅದ
ಮತ್ತೊಂದು ನಾವು ಕೇಳೋದು ಬಹಳ ಬ್ಯಾಡತ್ರಿ ಹೆಣ್ಮಕ್ಳಿಗೆ ಕೆಣಕಬೇಡ್ರಿ ಪಾಪ ಹತ್ತದ ಹೆಣ್ಮಕ್ಳಿಗೆ ಹೌದು ಇರ್ಲಿ ನೋಡೋನು ಸಣ್ಣ ಕವಿಗಳು ಏನು ಕೇಳಿರ್ತಾರ ಅದ್ರ ಇಡೋನ್ಲ ನಡೀಲ ಸರ್ವರೋಳು ಶಿವ ತಾನು ಸಾಕ್ಷಾತ್ ಇರಲಿ ಕಾಯಿ ಹುಡುಗಿ ಹೋಗಿ ಪೂಜಾ ಮಾಡಿನಂತಿ ಧರುಣಿ ಕಲ್ಲಿಗೆ ಹೌದು ಹೋಗಿ ಪೂಜಾ ಮಾಡಿನಂತೆ ಧರುಣಿ ಕಲ್ಲಿಗೆ ಸಾವು ತನಕ ದುಡಿದ್ರ ನಿಮ್ಮ ಭಾವ ಭಕ್ತಿ ಶುದ್ಧ ಇಲ್ಲ ಬಂಧನ ದಾಟಿ ನೀನು ಹೋಗುದು ಎಲ್ಲಿಗೆ ಎಷ್ಟ ತಿಳಿಸಿ ಹೇಳಬೇಕ್ರೆ ಇಂಥ ಹುಚ್ಚ ಮಲ್ಲಿಗೆ ಎಷ್ಟ ತಿಳಿಸಿ ಹೇಳಬೇಕ್ರೆ ಇಂಥ ಹುಚ್ಚ ಹೆಂಗಸರಗೆ ಮೊದಲ ತಾನು ಬ್ರಹ್ಮನಾಗಿ ಬ್ರಹ್ಮಾಂಡ ಶೋಧ ಮಾಡಿ ನೋಡ್ರಿ ಎಂತ ಮಾತು ಕೇಳ್ತೀವ ಹೆಂಗ್ರಿಪ್ಪ ಮೊದಲು ತಾನು ಬ್ರಹ್ಮನಾಗಿ ಬ್ರಹ್ಮಾಂಡ ಶೋಧ ಮಾಡಿ ನೋಡಿರ್ತೇವೆ ಕವಿಗಳಂದಾರ ಹೌದಲ್ರಿ ಈಕೀಗ ಬ್ರಹ್ಮ ಆಗ್ಲಿಕ್ಕೆ ಬಂದಿತ್ತು ಹೆಂಗಾಗಿತ್ರಿ ಆಗಲ್ಲ ಬರಲ್ಲ ನಡೆಯಂಗಿಲ್ಲ ಯಾಕೆ ಇನ್ನು ಅನಂತ ಜನ್ಮದ ಪುಣ್ಯ ಬೇಕು ಬಹಳ ಜನ್ಮದ ಅನಂತ ಜನ್ಮದ ಪುಣ್ಯ ಬೇಕತ್ತ ಹೌದಲ್ರಿ ಅದಕ್ಕೆ ತುಕಾರಾಮ್ ಮಹಾರಾಜರ ಪ್ರಕಾರ ತುಕಾರಾಮ್ ಮಹಾರಾಜರು ಏನ್ ಹೇಳ್ತಾರ ಬಹುತ ಸುಕೃತಾಸಿ ತೋಡಿ ಮನುನಿ ವಿಠಲಿ ಯಾವಡಿ ಹೌದಲ್ಪ ಅದಕ್ಕೆ ಹೇಳ್ದಂಗೆ ನೀನೇ ಭಾಳ ದುಡ್ಕೋಬೇಕಾಗ್ತದ ಭಾಳ ದುಡಿಬೇಕಾಗ್ತದ ಮಂಗಳೂರು ಮಾಸ್ತರ್ ಕೈಯಾಗ ಒಂದು 4 ಪದ ಕಲಿತೆ ನಾನು ಹಾಡಕ್ಕೆ ಕಲಿಸಿ ಅವು ಯಾವ ಲಮಣೆ ರೂಟ ಡ್ರೆಸ್ ಮಾಡಿಕೊಂಡು ಕರೆ ಈ ದಗದಾಟಿ ನಿಗ ಮಾತಾಡಿ ಇವೇನೋ ಸಂಬಂಧ ಪಡಂಗಿಲ್ಲ ನೀವು ಬ್ಯಾಡತ್ತೀರಿ ಇದಕ್ಕೆ ಅಭ್ಯಾಸ ಬೇಕು ಹೆಂಗ್ ಬೇಕು ನಿನಗೆ ತಿಳಿಬೇಕಾದ್ರೆ ಹೌದ್ರಿ ಅದಕ್ಕೆ ಏನ್ ಹೇಳ್ತಾರ ನೆರೆ ಕೇಳು ಕೇಳಿದ ಮಾರಿ ನೆರೆ ಕೇಳು ಕೇಳಿದೊಮ್ಮೆ ಅರಿಯದಮ್ಮ ಮರ್ಯಾದಿರು ಇದು ಗುರು ಹೇಳಿದ ವಾಕ್ಯ ಅಂತ ಹೇಳ್ತಾರ ಅರಿಯದಮ್ಮ ಮರ್ಯಾದಿರು ಇದೇ ಗುರು ವಾಕ್ಯ ಹೌದಲ್ಪ ಇವಿಟ್ಟು ನೀನು ಸಿದ್ಧ ಮಾಡ್ಕೊಂಡಪ್ಪ ತಂದ ನಿನಗೆ ಯಾವ ಥರದ ಬಂಧನ ಬರುದಿಲ್ಲ ನೀ ಮಂದಿರದವ್ರು ಹಣ್ಣಾಗ್ತದ ಹುಚ್ಚಿ ಅಂತ ಪರಮಾತ್ಮ ಕೃಪ ಐತಿ ಹೌದು ನಿನಗಿಷ್ಟು ಹೆಣ್ಮಕ್ಳಿಗೆ ಇಷ್ಟು ಹೆಸರು ಬರ್ಬೇಕಾದ್ರೆ ನನ್ನ ಗಂಡಿನನು ಅಂತ ಆಸರೆ ಇದ್ದಾಗ ನೀ ಎಲ್ಲ ಆಗಿದೀವಿ ನೋಡು ಈಗ ನಿರ್ಮಾಣ ಎತ್ತೋ ಬಂದವ ಎಲ್ಲೆಲ್ಲಿ ಏನಾಗತ್ತದ ನೀ ಎಲ್ಲ ಮೊಬೈಲಲ್ಲಿ ನೋಡ್ತಿರ್ಬೇಕು ಯಾಕಂತಂದ್ರೆ ಎಲ್ಲೆಲ್ಲಿ ಗೊತ್ತಾಗಲ್ಕತ್ತವ ಹೌದಲ್ರಿ ಇನ್ನು ಮುಂದೆ ಹತ್ತಲಿಂದ ನಡಿ ಯಾಕಂತಂದ್ರೆ ಈ ಪ್ರಕಾರವಾಗಿ ದೇವರೇ ಇಲ್ಲ ಆ ದೇವ್ರಿಗೆ ನಾ ಕಾಲು ಬಿಡಂಗಿಲ್ಲ ಅಂತ ದೇವ್ರಂತ ದೇವರು ಮುನ್ನಡಿಗೆ ಬರೋ ವರ್ಷ ಎಲ್ರಿ ನೀವ್ಯಾಕೆ ಹೇಳ್ತೀರಿ ಹಂಗೆ ಆದನು ಮೊದಲ ತಾನು ಬ್ರಹ್ಮನಾಗಿ ಬ್ರಹ್ಮಾಂಡ ಶೋಧ ಮಾಡಿ ನೋಡ್ರಿ ಬ್ರಹ್ಮ ಸ್ವರೂಪ ಕಾಣತೈತಿ ಎಲ್ಲ ಕಣ್ಣಿಗೆ ಹೌದು ಬ್ರಹ್ಮ ಸ್ವರೂಪ ಕಾಣತೈತಿ ಎಲ್ಲ ಕಣ್ಣಿಗೆ ಬಾಯಿಲೆ ಬ್ರಹ್ಮ ಎಂದು ಮಾಯಿ ಬೆಲ್ಲ ಹತ್ತಿದಾರ ಬಾಯಿ ಮಾತಿನ್ಯಾಗ ಯುಗ ಒಯ್ತಾರ ಮಣ್ಣಿಗೆ ಸುಳ್ಳೆ ಎಚ್ಚರ ತೆಪ್ಪಿ ಹುಚ್ಚ ಆಗ ಹುಚ್ಚಿ ಮಣ್ಣಿಗೆ ಸುಳ್ಳೆ ಎಚ್ಚರ ತೆಪ್ಪಿ ಹುಚ್ಚ ಆಗ ಹುಚ್ಚಿ ಮಣ್ಣಿಗೆ ಸಂಸಾರ ಮಾಡೋಂಗ್ ಸತಿ ಬೇಕು ಸುಖ ಬೇಡಂಗ್ ಶಕ್ತಿ ಬೇಕು ಹುಡುಗಿ ಇರು ತನಕ ತುಂಬುದದ ನಾವು ಬಾಡಿಗೆ ಹೌದು ಇರು ತನಕ ತುಂಬುದದ ನಾವು ಬಾಡಿಗೆ ಸುಖ ದುಃಖ ಸೌನ ಎಂದು ಸಂಸಾರ ತ್ಯಾಗ ಮಾಡಿದವ ಯಾರು ಬೇಕಾಗಿಲ್ಲ ಅಂದ ತನ್ನ ಜೋಡಿಗೆ ಅವ ಯಾಕೆ ಕರ್ಕೊಂಡು ತಿರುಗಾನಪ್ಪ ಇಂಥ ಕೋಡಿಗೆ ಅವ ಯಾಕೆ
ಕರ್ಕೊಂಡು ತಿರುಗ್ಯಾನಪ್ಪ ಇಂಥ ಹುಡುಗಿಗೆ. ಏನು ಹೇಳ್ತಾ ಇದ್ದಾರ? ಸಂಸಾರ ಮಾಡೋಂಗ ಸತಿ ಬೇಕು, ಸುಖ ಬೇಡವಂಗ ಶಕ್ತಿ ಬೇಕು. ತನಕ ತುಂಬುದದ ನಾವು ಬಾಡಿಗೆ ಹೆಂಗ್ರಿ? ಸುಖ ದುಃಖ ಸಮುದಾಯ ಸಂಸಾರ ತ್ಯಾಗ ಮಾಡಿದವ ಯಾರೂ ಬೇಕಾಗಿಲ್ಲ ಅಂತ ಸಣ್ಣ ಜೋಡಿಗಿ ಅವ ಯಾಕೆ ಕರ್ಕೊಳ್ತೀರಿ ಏನಪ್ಪ ಇಂಥ ಹುಡುಗಿ ಯಾಕೆ ಹೇಳ್ತಾಳೆ ನಿಮ್ಮ ವಿಶ್ವಾಮಿತ್ರ ಅಂತ ಬರೇ ಕಾಲನ ಗೆಚ್ಚಿ ಅದ್ ಕೇಳಿ ಅವನು ಸುತ್ತ ಕಣ್ಣು ತೆರ್ದಾನಂತ. ಹೌದಾ? ಏನು ಹೇಳತ್ತಿದ್ದೀರಿ ಇತಿಹಾಸ? ಅವ ಯಾಕೆ ತೆರ್ದ ಗೊತ್ತಾಗಿಲ್ಲ. ಹೆಂಗ ದೇವ್ರ ಆಟ ದೇವ್ರ ಅದು ಯಾಕೆ ತೆರಿಬೇಕಾಯ್ತು? ಆ ಬಾಂಧವ್ರದ ಪ್ರಭಾವ ಬಹಳ ಮೆರೆದಿಗಾಯ್ತೈತಿ ನಿಮ್ದು. ಹೌದು ಹೌದಲ್ರಿ. ನಿಮ್ಮನ್ನೆಲ್ಲ ಆದ್ರೂ ಹೊರಗೆ ಹಾಕಬೇಕು ತಿಳ್ಕೊಂಡು ಹಾಕಬೇಕು ತಿಳ್ಕೊಂಡು ಅವ್ರ ಆಟ ಮಾಡ್ಯಾರ. ಕಣ್ಣು ತೆರೆದಾನ ರಾಮಗಿರಿ ವಿಶ್ವಾಮಿತ್ರತ್. ನಿನಗೆ ಏನು ಹೇಳತ್ತೀನಿ ಇಷ್ಟ ತಿಳ್ಕೊ. ನೋಡುವ ಅದು ಬ್ಯಾಡ ಅಂದವ್ ಬೆನ್ನು ಹಚ್ಕೊಳಂಗಿಲ್ಲ. ಇಲ್ಲ ಅವಂಗ ಗರ್ಜು ಇಲ್ಲ ಅಂದ್ರದ ಹೇಗಿಲ್ಲ. ಇನ್ನು ಮತ್ತೆ ನೀವು ಎಷ್ಟ ಹೇಳ್ಬೇಕಾದ್ರೆ ಮತ್ತೆ ಭಾಳ ಟೈಮ್ ಹೋಗ್ತದ. ಯಾರ ಸುಮ್ಮನೆ ಶಾರ್ಟ್ ಕಟ್ ಹೋಗ್ಲಿ. ಮತ್ತೆ ನಾವೇ ಕೆಟ್ಟ ಶಬ್ದ ಮಾತಾಡೋದಂತ್ರು ಅಲ್ಲೇ ಅಲ್ಲ. ಯಾಕಂತಂದ್ರೆ ಮಾತಿನಾಗೆ ಕೂತಾರಪ್ಪ ಅವ್ರಿಗೆ ತತ್ವಜ್ಞಾನ ಅಂದ್ರೆ ಹೇಳ್ಬೋದು, ಬರ್ಲಿಕ್ಕೆ ಇಲ್ಲ, ಅದಕ್ಕೆ ಹೇಳಿಲ್ಲ. ತಿಳಿದರೆ ಹೇಳು. ಹೌದು, ತಿಳಿಲಿಕ್ಕೆ ಕೇಳು. ಕೇಳಬಹುದು. ಯಾರೇನು ಎಷ್ಟು ಕಲ್ತರು ದಂಡಿಗೆ ಆನಿಲ್ಲ. ತಿಳಿದರೆ ಹೇಳು, ತಿಳಿಲಿಕ್ಕೆ ಕೇಳು. ಹೌದು ಹೌದಪ್ಪ. ಒಳ್ಳೆ ಕೆಟ್ಟ ಶಬ್ದ ಮಾತಾಡಬೇಡ. ನನಗೆ ಮಾಸ್ತರು ಸವಾಲು ಕೇಳ್ಯಾರ. ಮತ್ತು 32 ರೂಮ್ನ ಪರಮಾತ್ಮ ಕೊಳ್ಳಾಗತ್ತು. ಹೌದು ಹೌದು. ಯಾರು ಅಂತ ಹೇಳಿ ಇಂಥದ್ದು ಯಾಕೆ ಕೇಳೋದು ತಿಳಿಸ್ಬಿಟ್ಟಿ ಬರ್ಬೇಡತ್ರಿ. ನೀ ಏನೊಂದು ಊರಿದ್ದಿ ತೆಳಗಿದ್ದಿ ತೆಳಗಿಲಿ ಬಂದಿದ್ದಿ ಏನೋ 3 ಮೆಟ್ಲು ಏರ್ಬೇಕಾದ್ರೆ ಹಾಕ್ಬೇಕಾದ್ರೆ ಏನಾಗ್ತದ? ನೀ ಭಾಳ ದುಡ್ಕೋಬೇಕಾಗ್ತದ. ದುಡಿಬೇಕು. ಹೌದು ಹೌದಲ್ರಿ. ಹೌದಲ್ಲಪ್ಪ. ನಿನಗೆಲ್ಲ ನಾವು ಯಾಕೆ ಕೆಣಕ್ತೇವು? ಇನ್ನೊಂದಿಟ್ಟು ಮ್ಯಾಲಕ್ಕೆ ಹೋಗಲ್ಲ ತೆಳಿ ಕೆಣಕ್ತೇವೆ. ಹೌದಲ್ಲ? ನಿನ್ನ ಅಪಮಾನಕ್ಕಾಗಿ ಅಲ್ಲ. ಯಾರ ಅಪಮಾನಕ್ಕಾಗಿ ಯಾರ್ದು ದಂಡಿಗೆ ಆನಲ್ಲ. ಮಾನ ಅಪಮಾನ ಸೌನ ತಿಳಿದ ಬಳಿಕೆ ಜ್ಞಾನ ಬರ್ತದೆ. ಅಲ್ಲಿ ಬರಂಗಿಲ್ಲ. ಯಾರು ಹೊಟ್ಟಿ ಮ್ಯಾಗರೆ ಕಾಲು ಪಾಟಿಗಿಸಿ ನಾವು ಹೊಟ್ಟಿ ತುಂಬೋತನಂದ್ರೆ ಆಗ್ತಿರಲ್ಲ. ಹಾಗಾಗಿಲ್ಲ. ಖಾನೆ ವಾಲೆ ಕಾ ನಾಮ ದಾನ ದಾನೆ ದಾನೆ ಪರ್ಲಿಕ್ಕ ಪರಮಾತ್ಮ ಹೇಳೇನು. ಯಾರು ಹೇಳ್ಯಾರ? ಕಬೀರದಾಸರ. ಹೌದು ಹೌದು. ನಿನಗೆ ಯಾಕೆ ಕುಡಿಬೇಕು? ನಿನ್ನ ಬುಚ್ಚಿ ಕಟ್ಟಿನೇ ನಿನ್ನ ಕುಡಿಸಿದ ಪ್ರಯತ್ನ ಮಾಡ್ಯಾರ ಪರಮಾತ್ಮ. ಅಂತ ಮದಾನ ಮ್ಯಾಗ ನಿನ್ನ ಬಿಟ್ಟ ನಾನು. ಹೌದು ಹೌದ್ರಿ. ಯಾರಿಗೆ ಬರಂಗಿಲ್ಲ. ಇಲ್ಲ ಇಲ್ಲ. ನಿನ್ನಷ್ಟು ಬುದ್ಧಿವಂತ ಇನ್ನೊಬ್ಬ ಆಗಲಿ ಇನ್ನೊಬ್ಬಕ್ಕೆ ಆಗಿಲ್ಲ ಅಂದ್ರೆ ಆಗಂಗಿಲ್ಲ. ನನ್ನಂತ ತತ್ವಜ್ಞಾನ ನಾವೇನು ಹೇಳ್ತೀವಿ, ನನ್ನಂತ ದಡ್ಡ ಇನ್ನೊಬ್ಬ ಆಗಿಲ್ಲ ಅಂದ್ರೆ ಆಗಂಗಿಲ್ಲ. ಆಗುದಿಲ್ಲಪ್ಪ. ಇದಕ್ಕೆಲ್ಲ ಗುರು ಕೃಪಾ ಬೇಕು. ಹೌದು. ಮುಂದೆ ಮತ್ತೆ ಏನು ಹೇಳ್ತಾ ಇದ್ದಾರ? ನೀವೇನು ಹೇಳ್ತಾರಕ್ಕ? ಪರಮಾರ್ಥಕ್ಕಾಗಿ ನೀ ದುಡಿ ದೇಹ ಮಾಡಪುಡಿ ದುಡದಷ್ಟ ಪಡಿಯ ನೀನಾಗಲ ಎಡಿ ಮಾಡಿ ಉಣ್ಣು ಆಗಲಾಗ ಹುಡುಗಿ ಆಗಲ. ಹೆಂಗಿಟ್ಟಾರು? ಬಾಳಿಕಾಯಿ ಗಿಡ ಹಚ್ಚಿ ನೀರು ಹಾಕಿ ಬೆಳೆಸಿ ಅದನ್ನ ಹಣ್ಣು ಮಾಡಿ ಸುಳ್ಳು ಕೈಯಾಗ ಕೊಟ್ಟಾರ. ನಿನ್ನ ಬಾಯಿ ಮುಂದೆ ಹಿಡಿದಾರ. ನಿನ್ನ ಬಾಯಿ ನೀನು ಏನಂತಾರ? ಏನಂತಾರು? ಪಾರಮಾರ್ಥಕ್ಕಾಗಿ ನೀ ದುಡಿ. ಅದು ನಿನ್ನದಾಗಿ ನೀ ದುಡಿಬೇಡ. ಹೌದು ಹೌದು. ಪರಹಿತಕ್ಕಾಗಿ ದುಡಿ. ಇಲ್ಲೇ ತಿಳ್ಪ. ಪಾರಮಾರ್ಥಕ್ಕಾಗಿ ನೀನು ದುಡಿ. ದೇಹ ಮಾರು ಕುಡಿ. ದುಡ್ದಷ್ಟೇ ಪಡಿ. ದುಡ್ದಷ್ಟೇ ಪಡಿ. ನಿನ್ನ ಬಗ್ಲಾಗ ಎಡಿ ಮಾಡಿ ಮುಳುವಾಗಲಾಗ ನಿನಗೆ ಹಳಿಕೆ ನಿನ್ನ ಮನೆಗೆ ಕೊಟ್ಟ ಪರಮಾತ್ಮ. ಬಂದಿಲ್ಲ. ತಿಳಿದಿಲ್ರಿ ಇವ್ರಿಗೆ. ಆಯ್ತು ತಿಳಿಯೋದಾಗ ಇಟ್ರಾಗ ಇರ್ತೈತೆ ಅದ. ತಿಳಿಯೋದ್ರೆ ಬಹಳ ತಿಳಿ ನೀರಿಗಿಂತ ಬಹಳ ತಿಳಿಬೇಕಾಗಿ. ದುಡಿಲಾರ್ದ ಆದಿ ಮನಗೇಡಿ ಬಲ್ಲವಾಗ ಬೇಡಿ ಏನ ಬೇಡ್ತಿ ಕೋಡಿ ಖಾಲೆ ಮುಗಲ ಶೋಧ ಮಾಡ ತೊಗಲಾಗ ನಿನ್ನ ತೊಗಲ
ನಿನ್ನ ತೊಗಲ ತಗಲ ಹೇಳು ತೊಗಲ ಇದು ತೆಗೆದ ಹೋಗಿ ಭೊಗಲ ಯಾಕ ಹುಡುಗಿ ಹಗಲು ರಾತ್ರಿ ಗುರುವಿನ ಮೇಲೆ ಇಡುವಾಕೆ. ಹೌದಪ್ಪ, ಅದಕ್ಕೆ ಹೇಳ್ತಾರೆ ನೋಡ್ರಿ, ನನ್ನ ಶರೀರ ಹೆಚ್ಚಿಂದ ತಾಳೆ ಇತಿಹಾಸ ರೀ. ಏನು ಇದು ಶರೀರ ಭಾಳ ಹೆಚ್ಚಿಂದದ. ತಗಲು ಹೇಳ್ತದೆ. ಹೌದು ಹೌದಪ್ಪ, ತಗಲಿನ ಕೆಲಸ ಅದೇ ಇಲ್ಲ. ಮತ್ತೆ ನಾಶದ ಇದು. ತಗಲೇ ಹೇಳು ತಗಲ ಇದು. ಹೌದು, ತಗದು ಹೋಗಿ ಭೂಗಲಿ ಯಾಕನ್ನ ಬರೋಬರಿ. ನನ್ನ ಜೀವಾತ್ಮ ಎಲ್ರಿ ತೆಗಿ ಅಂದಂಗಿಲ್ಲ. ಇಲ್ಲ, ಅವಾಗ ಹೊಂದಂಗಿಲ್ಲ. ಇದು ನಾಶದ. ಮನೆಗೆ ಬಂದದ ಇದು ನಿಂದು ಹೋತ್ ಮಾತ ಅವ ಮತ್ತೆ ಶಾಶ್ವತ ಅದಾನ. ಪಂಚಭೂತಗಳೆಲ್ಲ ಪಂಚಮಭೂತ ಪೂರ್ವ. ಹೌದ್ರಿ, ಜೀವಂತೂ ಗಾಳಿ ರೂಪವಾಗಿ ಜೀವ ಅಮರದಾನ. ಹೌದು ಹೌದು. ಮತ್ತಿದ್ರೆ ಏನು ಸತ್ತದಪ್ಪ. ಪೃಥ್ವಿ ಆಪ ತೇಜವಾಯು ಆಕಾಶ. ಹೌದು ಪೃಥ್ವಿ ಅಂದ್ರೆ ಮಣ್ಣ. ಹೌದು, ಆಪದ ನೀರ. ತೇಜದ ಬೆಳಕ. ಹೌದು ಅಗ್ನಿ. ಹೌದು. ಮತ್ತು ಪೃಥ್ವಿ ಅಂದ್ರೆ ಮಣ್ಣ. ಹಾ, ಇವು ಐದು ಎಲ್ಲ ಅದು ಕೂಡಿದ ಬಳಕ ಅದೆಲ್ಲ ಬಂದು ಇಲ್ಲಿ ಕಲ್ತಾಗ ಇದು ಸೇರಿದಾಗ ಇದು ತಯಾರಾಗ್ಯದ. ಅವನ್ನ ಹೋಗಿ ಅವಕ್ಕೆ ಕಲ್ತೋಪ ಅದನ್ನು ಅಲ್ಲೇ ಉಳಿತದ. ಹಾ ಹಾ, ಏನು ಉಳಿಯಂಗಿಲ್ಲ. ಹೌದಲ್ರಿ, ಶರೀರದಾಗ ಏನು ಉಳಿಯಂಗಿಲ್ಲ. ಉಳಿದಿಲ್ಲ. ನಿಂದ ಶರೀರ ನಾಶದ. ಜೀವಂತೂ ಸತ್ತಿಲ್ಲ ಅಪೂರ್ವವಾಗಿದೆ. ನೀ ಹೇಳ್ತಿ ಕಣ್ಣಿಗೆ ಕಾಣಿಸೋದೆಲ್ಲ ಅವು ಸಿಂಗಾರ ಏನೈತಿ ಇದು ಒಂದು ರೂಪ ಹೆಸರಿಟ್ಟನಂತ ಹೇಳ್ತಿ. ಹಾ, ಈ ಲಚ್ಚಾನ ಗ್ರಾಮ ಮುಂದೆ ಕಾಣಿಸ್ತೈತಿ ಅದನ್ನ ಹಿಂದಿನಿಂದ ಲಚ್ಚಾನಕ್ಕೆ ಬಂದನಂತ ಹೇಳ್ತಿ. ಇವೆಲ್ಲ ಅದಾವ. ಇದು ಅನಾಶಾಶ್ವತದ. ಇದು ಇದು ಯಾವಾಗ ಬೇಕಾವಾಗ ತೊಗೊಂಡದ ಬ್ಯಾಡದ ಕೈ ಬಿಟ್ಟದ. ಕೈ ಬಿಡ್ತದ. ಯಾಕೆ ಟಿಕೆಟ್ ತೆಗಿತೀವಿ ಅಲ್ಲಿಗೆ ತೆಗಿಬೇಕಾಗ್ಯದ. ಹೌದು ಹೌದಪ್ಪ. ನಾವು ತಡವಳ ಟಿಕೆಟ್ ತೆಗಿದೇವು. ನಾವು ಮುಂಬೈ ಹೋಗ್ತೇವೆ ಅಂದ್ರೆ ಯಾರು ಒಂದ ಮುಂಬೈಗೆ ಹೇಳಿದ್ರೆ ನಮಗೆ ಕುಂತಾರಿ ಗಾಡಿ ನಮ್ಮದು ಟಿಕೆಟ್ ತೆಗಿದೀವಿ ಅಂತಂದ್ರೆ ಅದಕ್ಕೆ ಏನು ನೀ ಹೇಳ್ತಿ ನೋಡು. ಹಿಂಗಾಗ್ತದೆ. ನಿಂದ ಹೆಣ್ಣಿಂದ ಎಷ್ಟು ಬೆಳಕ ಹೇಳ್ತಿ ನೋಡಿ. ನಿನ್ನ ಹೆಣ್ಣು ನಾಶದ. ಒಳಗೆ ಒಲಿ ಮುಂದೆ ಇವ್ರು ಬೆಳಕ ನ್ಯಾಯ ಇರ್ತದೆ. ನ್ಯಾಯ ಹಾ, ಏ ತಗಲೆ ಹೇಳು ತೊಗಲೆ ಇದು ತೆಗೆದ ವೈ ಭೊಗಲ ಯಾಕ ಹುಡುಗಿ ಹಗಲು ರಾತ್ರಿ ಗುರುವಿನ ಮೇಲೆ ಇಡುವಾಕೆ. ಹೌದು, ಹಗಲು ರಾತ್ರಿ ಗುರುವಿನ ಮೇಲೆ ಇಡುವಾಕೆ. ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನನ ಮರನೆಲ್ಲ ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬರದಿ ಆಕಾರ ಆಗೋಕ್ಕಿಂತ ಮೊದಲೇ ನೀರಾಕಾರ ನೀರ ಇತ್ತು. ಆದ ಮೇಲೆ ಆದಿ ನಾರಾಯಣ ದೇವಿ ಆಳ್ಯಾಕ. ಹೌದು, ಆಲಿಯಲಿ ಮೇಲೆ ಆದಿ ನಾರಾಯಣದೇ ಯಾಳ್ಯಾಕ. ಏಸಿ ನಿನಗ ಏನ ಗೊತ್ತು ಕಾಶಿ ಖಾಂಡ ಓದಿ ನೋಡು. ಗಿಡದ ಬೇರ ಇಳದಿದಾವ ಸಪ್ತ ಪಾತಾಳಕ. ಅಲ್ಲಿ ಆದಿಶೇಷ ಆಧಾರ ಆದ ಉರುಳಿ ಹೊಡೆಯುವುದಕ್ಕ. ಮಾತುಗಳು ಮಾತಾಡಿ ಹೊರಗಿನ ಶಬ್ದಗಳು ಹಾಡಿ ಹಾ ಹಾ, ಹಾಕಿದ್ರು ಭಕ್ತರು ತಿಳಿಸಿ ಗೊತ್ತಾಗ್ತದ್ರಿ. ಅದಕ್ಕೆ ಆಕಾರ ಆಗೋದಕ್ಕಿಂತ ಮೊದಲ ನಿರಾಕಾರ ನೀರೇ ಏನಿತ್ತು? ನಿರಾಕಾರ ನೀರ ಇತ್ತು. ಅಲ್ಲಿಗೆ ಇಟ್ಕೊಂಡು ಬರಲಿ ಮಂದಿಗೆಲ್ಲ ಗೊತ್ತಾಗಲಿ. ಯಾಕೆ ಬಂದಂತವ್ರದಾರಿ. ಆ ನದಿಯಲ್ಲಿ ಮೇಲೆ ಆದಿ ನಾರಾಯಣ ಅದೇ ಬೇಡಕ್ಕೆ. ಹೌದು ಹೌದಪ್ಪ. ಏಸಿ ನಿನಗೇನು ಗೊತ್ತಾ? ಕಾಶಿ ಕಾಂಡ ಹೋದ್ರು ಗಿಡದ ಬೇರ ಇಳಿದಿದ ಅವು ಶಕ್ತ ಮಾತಾಡಕ. ಹಾ, ಅಲ್ಲಿ ಆದಿಶೇಷ ಸೂರ್ಯ ವತನ ಆಧಾರ ಆಗೋಕೆ ನೋಡಪ್ಪ, ಅಲ್ಲಿ ಆಧಾರ ಆಗ್ಯಾನ. ಯಾರು ಆದಿ ವಿಶೇಷ ಆಧಾರ ಆಗ್ಯಾನ. ಎಲ್ಲೆಲ್ಲ ನಿಮ್ಮ ಶಕ್ತಿ ಯಾವಾಗ ಎಲ್ಲರೂ ಬಂದಳ ತೋರಿಸು. ಹೆಂಗತ್ರಿ? ಏನ್ ಮಾಡ್ಯಾರ ನಿಮ್ಮ ಶಕ್ತಿ? ಇನ್ನು ಬಂದು ಹೇಳ್ತಾರೆ ಅವ್ರ.
ಆಗ್ಯದ ಈಗ ಕೈಲಾಸ. ಹೌದು ಕೇಳು ಮಂದಿ ಭಾಳ ಆಗ್ಯದ ಈಗ ಕೈಲಾಸ. ಹುಟ್ಟಿದ ಕೂಡಲೇ ಹುಲ್ಲ ಗೆಜ್ಜೆ ಕಟ್ಟುದು ಹೆಂಗ ಆದಿತ್ಯಂದು. ಎಷ್ಟೋ ವರ್ಷ ಜಪ ಮಾಡಿ ಹೊಂದ್ಯಾರ ಮೋಕ್ಷಕ ಸರ್ವ ಜೀವರಾಶಿ ಸಲುವಾಮೆಂದು ವೈದನ ವೈಕುಂಠಕ. ಸರ್ವ ಜೀವರಾಶಿ ಸಲುವಾಮೆಂದು ವೈದನ ವೈಕುಂಠಕ. ಭಾಳ ಪದ್ಧತಿ ಪ್ರಕಾರ ಬೇರೆ ಅದ, ಅದಕ್ಕೆ ಹೇಳಿದಲ್ಲ. ತಿಳ್ಕೊಂಡವ್ರದಾರ ಯಾರು ಸುಖ ದುಃಖ ಉಂಟಾರೆ ಗೊತ್ತಾಗ್ತದ. ಹೇಳೋ ಮಂದಿ ಆಗ್ಯದ ಈಗ ಭಾಳ ಕೇಳಕ. ಹೌದು ಹೌದ್ರಿ. ಹುಟ್ಟಿದ ಕೂಡಲೇ ಹುಲ್ಲಿಗೆ ಹಚ್ಚಿ ಕಟ್ಟುದು ಯಾಕೆ ಆದಿತ್ಯಂದು ಎಷ್ಟೋ ವರ್ಷ ಜಪ ಮಾಡಿ ಹೊಂದ್ಯಾರ ಮೋಕ್ಷಕ ಸರ್ವ ಜೀವರಾಶಿ ಎಂದು ವೈದನ ವೈಕುಂಠ. ಹೌದು ಹೌದು. ಇಲ್ಲಿ ಏನ್ ಮಾಡಿ ಪಾರಮಾರ್ಥಕ ಆಗಿದ್ದು ಇದೇ ಮಾಡ್ತೀವಿ ಬೇಕಾಗಿತ್ತು. ಕುಡಿತು ಹೋತು. ಅದಕ್ಕೆ ಯಮನಾರು ನಿಂತಾರ ದಾರಿಗೆ ಹೇಳ್ತಿ ಯಾರಿಗೆ ಎನಿಯ ಗುರವಿಗೆ ನೋಡ್ಬ್ಯಾಡ. ಕಣ್ಣೀಶನ ಮೇಲೆ ಇಡು ಚಿತ್ತ ಹುಡಗೆ ಇಡು ಚಿತ್ತ. ಕಣ್ಣೀಶನ ಮೇಲೆ ಇಡು ಚಿತ್ತ ಹವಾದ ಇಡು ಚಿತ್ತ. ಕಂದ ಕಲ್ಲನ ಬಂದು ಹೇಳತಾನು ಹುಡುಗಿ ಗುರವಿನ ಮೇಲೆ ನೀನು ಇಡು ಭಕ್ತಿ. ಹೌದು ಗುರುವಿನ ಮೇಲೆ ನೀನು ಇಡಬೇಕ ಭಕ್ತಿ. ಆದಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನ್ಮ ಎಲ್ಲದಂಗ ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬರಲಿ. ಹೆಣ್ಮಗಳು ಶಕ್ತಿ ಸೇವಾ ಮಾಡ್ಯಾಳ. ಹೌದು ಹೌದಪ್ಪ. ನಮ್ಮ ಶಕ್ತಿ ಭಾಳ ಒಳ್ಳೆ. ಹೌದು ಹೌದು. ಎಲ್ಲ ಉಣಸಕ್ಕೆ ಅಕ್ಕಿ ಅಕ್ಕಿ ಎಲ್ಲಾನು ಮಾಡಿದಾಕಿನ ಆಕಿನ. ಯಾಕಂತಂದ್ರೆ ಗಂಡನು ಇಲ್ಲೇ ಹಳೆಯವ್ರು ಅದಾರ. ಗಂಡಿಲ್ದ ದೇವ್ರೇ ಇಲ್ಲ ಅದೇ ಗಂಡು ಬರ್ತಾನೆ. ಬರೋಬ್ಬರಿ ಐತಲ್ರಿ ನೀವು ಹೇಳೋ ಮಾತೇ ಬರೋಬ್ಬರಿ ಅದ. ಯಾಕಂದ್ರೆ ಯಾಕ್ರಿಪ್ಪ ತಿಳಿಬೇಕಾದ್ರೆ ಎಲ್ಲ ಮಾತು ತಿಳಿಯಂಗಿಲ್ಲ. ಹೆಂಗೆ ತಿಳಿತದ? ಅವು ಯಾವ ಮಾತಿಗೆ ಯಾರು ತಿಳ್ಕೊತಾರ ಅವ್ರಿಗೆ ಗೊತ್ತಾಗ್ತವು. ಹೌದು ಹೌದು. ಅದಕ್ಕೆ ಹೇಳ್ತಾರ ಶ್ರೀಗಣ ರಾಜ ಸದಾ ನಿನ್ನ ಪೂಜಾ. ಹೌದು ಹೌದು. ಯಾಕಪ್ಪ ನಿನ್ನ ನೋಡ್ರಿ ಗಣಪತಿ. ಏನು ಗಣಗಳ ಪತಿ. ಏನು ಗಣಗಳ ಪತಿ? ಗಣಗಳ ಪತಿಗೆ ಗಣಪತಿ ಅಂತ ಹೇಳ್ಕೊಂಡು ಬಂದದಪ್ಪ. ಈಕಿ ಪಾರ್ವತಿ ಮಂಡ ಮುಗಿದಕ್ಕೆ ಹೆಸರು ಕಲಿಸಿ ಮತ್ತು ಗಣಪತಿ ಮಾಡಿ ಹೌದು ಹೌದ್ರಿ. ಅವಾಗ ಪರಮಾತ್ಮ ಸಂಸಾರದೇ ಮಾಡ್ಯಾಳ ಇಲ್ಲಕಿ ಬೇಕಲ್ರಿ. ನನ್ನ ಗಂಡ ಬರ್ತಾನ ಅನ್ನೋದು ಗೊತ್ತಾಗಿಲ್ಲ. ಬಾಯಿ ಬರ್ತದೆ ಹಿಂಗತ್ರಿ. ಬಾಯಿಗೆ ಬಂದು ತೆಗೆದು ಹೋಗಿರಿ. ಗೊತ್ತಾಗಬೇಕಾಗಿತ್ತಲ್ಲ. ಯಾಕೆ ಭೂತ ಭವಿಷ್ಯ ವರ್ತಮಾನ ಮೂರು ತಿಳಿದಕ್ಕಿದ್ದಕ್ಕೆ. ಹೌದು. ಏನು ಯಾಕೆ ಪರಮಾತ್ಮನೇ ಹೇಳಿದಕ್ಕೆ. ಹೌದು. ನೀವು ತಿಳಿದಿರ್ಬೇಕಲ್ಲ. ತಿಳಿಬೇಕಾಗಿತ್ತಲ್ಲ. ನನ್ನ ಗಂಡ ಬಂದಾನ ಅದಕ್ಕೆ ಅವಳು ಅನ್ಬೇಕಾಗಿತ್ತಲ್ಲ. ಅನ್ಬೇಕಾಗಿತ್ತು. ನಿಮ್ಮ ಅಪ್ಪದಾನ ತನಬೇಕಾಗಿತ್ತು. ಅವ ನೋಟಾರು ನೋಡ್ತಿದ್ದ. ಯಾಕಂದ್ರೆ ಅವ್ನು ಹುಟ್ಟೆ ಇಲ್ರಿ ಅದು. ಅವ ನಾನು ಬಂದೇ ಇಲ್ಲ. ಅವ ನೋಡಿದ. ಹೌದು. ಯಾಕೆ ಅದ್ವೈತ ದ್ವೈತಿಲ್ಲ. ಆ ಖಂಡ ಅದ್ವೈತ ಪರಬ್ರಹ್ಮ ವಸ್ತು ಅಂತ ನಾನು ಬಿರುದು ಪಡ್ತಾನೆ. ಅಂದ ಮೇಲೆ ಅಂತವ್ರಿಗೆ ಬಟ್ಟೆ ಕೊಳ್ಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗತ್ರಿ. ಅದಕ್ಕೆ ಏನು ನೀವು ಮಾಡಿದಿ ಗಣಪತಿ ಹೆಂಗ? ನೀವು ಮಾಡಿದಾಗ ಅದು ಗಣಪತಿ ಇದ್ದಿದ್ದಿಲ್ಲ. ಬರೇ ಒಂದು ಮಂಗಳ ಮೂರ್ತಿ ಇತ್ತು. ಮಂಗಳ ಮೂರ್ತಿ. ಅವಾಗ ಗಣಪತಿ ಅಂತ ಹೆಸರು ಇತ್ತೇನು ಅದಕ್ಕ? ಚಂಡ ಪರಮಾತ್ಮ ಕಡದ ಇದು ಬೇಕಲ್ಲ. ಈ ಪರಮಾತ್ಮ ತ್ರಿಶೂಲಕ್ಕೆ ಆಜ್ಞೆ ಮಾಡಿದ ಹೋಗಿ ಚೆಂಡ ಹಾರಿ ಹೋತು. ಹಾರೋಯ್ತು. ಇದು ಈಕಿನೇ ಮಾಡಿ ಆಟ ಅನ್ನೋದು ತಿಳಿದಿತ್ತು. ಅವಂಗ ತಿಳಿದಿತ್ರಿ. ಮತ್ತೆ ಜೀವ ಪಡಿಸ್ಬೇಕಾಗಿತ್ತಲ್ಲ ಆಕಿ. ಯಾಕೆ ನೀನ ಮಾಡಿದಿ ಮಾತ್ರಿ ನಿನಗೆ ಮಾಡೋದಂದ್ರು ಆಗಲಿಲ್ಲ.
ಒಳ್ಳೆ ಅವಾಗ ಮಾಡಿದ ಜೀವ ಎಲ್ಲಿ ತಂದಿ ಮತ್ತ ಅವನ ಆಸ್ತಿ ರೀ ಎಲ್ಲಿ ತಂದ್ರು ಯಾಕೆ ಬಲಿತೇನೋ ಜೀವ ಹೆಂಗಿರ್ತದ ನೀನು ಬಾಯಿ ಬಡದ ಯಾರು ಬಳ್ಳಿ ಮಾತಾಡಕತ್ತಂದ್ರೆ ಎಲ್ಲ ಗೊತ್ತಿದ್ದೆ ಯಾವ ಕಟ್ಟಿ ಯಾವ ಊರಂದ್ಮೇಲೆ ಬರೋಬರಿ ಅದಲ್ರಿ ಖರೆ ಮಾತಾಡು ಖರೆ ಮಾತಾಡ್ತಾರ ಇನ್ನ ಖರೆ ಮಾತಾಡೋ ದಿವಸಗಳು ಚಲೋ ಬರ್ತಾವ ಅವು ಬರ್ತಾವ ಇಲ್ಲ ಅಳ್ಕಾಲಾಗು ಕಾಲು ತರಬೇಡ್ರಿ ಅದಕ್ಕೆ ಹೇಳ್ತಾರ ಗಣಪತಿನ ಮಾಸ್ತರ ಗಣಪತಿ ಅಂದರೆ ಗಣಪತಿ ಅವ ಬ್ರಹ್ಮ ವಿಷ್ಣು ಮಹೇಶ್ವರ ಉತ್ಪತ್ತಿ ಕಾಲಕ ಗಣಪತಿ ಉಂಟಲ್ಲ ಹೌದು ಗಣಪತಿ ಅವಾಗಿನ ಕಾಲಕ್ಕಿದ್ದವ ಆ ಗಣಪತಿ ಆಶೀರ್ವಾದದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಜನ್ಮ ಎತ್ತಿ ಅವತಾರ ಕೊಟ್ಟರು ಹೌದ್ರಿಪ್ಪ ನೀ ಗಣೇಶ ಪುತ್ರ ಪಕ್ಕ ಹೋಗು ಹಾ ಗಣಪತಿ ಯಾರು ಅವನ ಹೆಸರು ಬೇರೆ ಐತಿ ಅವ್ರಿಗೆ ಪಾತಾಳ ಕಂದ ಪಾತಾಳ ಏನು ಅವಂಗ ಪಾತಾಳ ಕಂದ ಅಂದಾರ 121 ಮಂದಿ ಗಣಪತಿ ಪುಸ್ತಕದ ಓದಿರ್ಬೇಕು ನೀ ಆ ಗಣಪತಿ ಬೇಡ ಆಗಿತ್ರಿ ಆಕಿಗೆ ಮೊದಲು ಪಾತಾಳ ಗಣಪತಿ ಪಾತಾಳ ಕಂದ ಅಂದ ಹುಡುಗಿ ಅದು ಬೇಡತ್ರಿ ಅವ್ರಿಗೆ ಪಾರ್ವತಿ ಮಾಡಿದ ಅಟ್ಟ ಬೇಕಾಗಿಲ್ಲ ಇದಂದಿದು ದಾಂಡಿಗೆ ಕೆಸರಿಂದ ಮಾಡಿರ್ತೇಳೆ ವೈದ್ಯ ಕೆಸರ ಬಗೀತಾರೆ ಅದಕ್ಕೆ ನೀರಿನ್ಯಾಗ ಹೋಗದಾರ ಅದರ ಜೀವ ಇರ್ತದ ಇದು ನೀ ಏನು ಕೆಸರಾಗ ಮಾಡಿದಿ ನೋಡು ಈಗ ಅಲ್ಲೇ ಹೋಗೈತಿದು ಆ ಗಣಪತಿ ಬಲ್ಲಿ 14 ವಿದ್ಯೆ 64 ಕಲೆ ಹೌದು ಇವಕ್ಕೆಲ್ಲ ಅವನ ಬಳಿ ಇದ್ದು ಹೌದ್ರಿ ಯಾರು ಭಕ್ತಿನ ಅವನಿಗೆ ಪೂಜಾ ಮಾಡಿ ಏನ್ ಬೇಡ್ಕೊತಾರ ಅದಕ್ಕೆಲ್ಲ ಸಾಧ್ಯ ಆಗ್ತದೆ ಡೊಳ್ಳಿನವ್ರಾಗ್ಲಿ ಭಜನದವ್ರಾಗ್ಲಿ ಎಲ್ಲರೂ ಮಾಡ್ತಾರ ಅದಕ್ಕೆ ನೇಮ ಅಂತಕ್ಕಂಥ ಗಣಪತಿ ಅದಾನ ನೇಮಕ್ಕಾಗಿ ಅದು ವರ್ಷ ಚೌತಿ ಹೋಮ ಅದು ನೆನಪಿ ಉಳಿಬೇಕಂತ ಹೇಳಿ ಯಾಕೆ ಸಿದ್ಧ ಗಣಪತಿ ತಂತ್ರ ಮಾಡ್ತಾರೆ ಈ ಗಣಪತಿ ಹಂಗೇನು ತಿಳಿಬೇಡಿ ದೇಸ್ರಿ ಅಕ್ಕ ಆ ಗಣಪತಿ ಅಮರದಾವ ಆ ಗಣಪತಿ ಸಿಗ್ತಿಲ್ಲ ಅದಕ್ಕೆ ಮುಂದೆ ಏನು ಹೇಳ್ಬೇಕಾಗದ ದೇವಿ ಯಾವ ಕುಲದಕ್ಕೆ ಎಮ್ಮೆ ಖಾನ ತಿನ್ನಕ್ಕೆ ನಿಮ್ಮ 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 ದೇವಿ ಕಾಳಮಾಗ್ಯಾಳ ಬಡಿಗ್ಯಾರಕ್ಕೆ ಕಾಳಕ ಭವಾನಿ ಆದ್ಲು ಕಂಬಾರಕ್ಕೆ ಕಾಳಮಾಗ್ಯಾಳ ಬಡಿಗ್ಯಾರಕ್ಕೆ ಕಾಳಕ ಭವಾನಿ ಆದ್ಲು ಕಂಬಾರಕ್ಕೆ ತುಳಜಾಪುರದ ತುಳಜಾ ಭವಾನಿ ತುಳಜಾಪುರದ ತುಳಜಾ ಭವಾನಿ ಕೋಳಿ ಕುರಿ ಹರಕೊಂಡು ದೇವಿಗೆ ಅಂದ್ರೆ ದುಷ್ಟರನ ಹುರಿ ಹಾಕಿ ದೇವಿದ ಯಾವ ಕುಲ ಎಲ್ಲಿ ಹುಟ್ಟಿದಾಕಿ ದೇವಿಗೆ ಅಂದ್ರೆ ದುಷ್ಟರನ ಹುರಿ ಹಾಕಿ ದೇವಿದ ಯಾವ ಕುಲ ಎಲ್ಲಿ ಹುಟ್ಟಿದಾಕಿ ಅವಿಚಾರ ದೇವಿ ಕತ್ತಿ ಮೇಲೆ ಕುಳಿತಾಕಿ ಅವಿಚಾರ ದೇವಿ ಕತ್ತಿ ಮೇಲೆ ಕುಳಿತಾಕಿ ದೇವಿ ಯಾರ್ರೆ ಗೂಗಿಗೆ ಎಮ್ಮೆ ಕ್ವಾಣ ತಿನ್ನಕ್ಕೆ ನಿಮ್ಮ ದೇವಿ ಯಾವ ಕುಲದಕ್ಕೆ ಎಮ್ಮೆ ಕ್ವಾಣ ತಿನ್ನುವಕ್ಕೆ ನಿಮ್ಮ ದೇವಿ ಯಾವ ಕುಲದಕ್ಕೆ ಕಾಳಮಾಗ್ಯಾಳ ಬಡಿಗ್ಯಾರಕ್ಕೆ ಕಾಳಕ ಭವಾನಿ ಆದ್ಲು ಕಂಬಾರಕ್ಕೆ ಹೆಂಗ್ರಿಪ್ಪ ಅವರಿಗೆಲ್ಲ ಗೊತ್ತೈತಿ ಹೆಂಗ್ ಗೊತ್ತಾತು ಯಾವ ದೇವಿ ಹೆಂಗೆ ಅನ್ನೋದು ಗೊತ್ತೈತಿಲ್ರಿ ಹೌದ್ರಿ ನೀವು ಹೇಳ್ದಂಗೆ ಐತೆ ಚಿನ್ನರು ಗಪ್ಪ ಕೊಡ್ತೀವಿ ಹೌದು ನೀವು ಅಂದಂಗೆ ಅವ್ರು ತಿಳ್ಕೊಂಡಾರ ತಿಳಿತಾರ್ರಿ ಯಾವ ಕುಲದಕ್ಕೆ ನೀವೇನು ಕೇಳ್ತೀರ ಏನ್ರಿ ಆ ಜಾತಿನ ನೀವ್ ಮಾಡ್ಕೊಂಡಾಗ ಜಾತಿ ಆಗೈತಿ ಈಗ ನಮ್ಮ ಪರಮಾತ್ಮ ಹಂಗ ಜಾತ್ಯಾತೀತ ಪರಮಾತ್ಮ ಅಂತ ಹೇಳಿ ಬೀರ್ದೋಯ್ತು ಏನು ಜಾತ್ಯಾತೀತ ಪರಮಾತ್ಮ ಹೌದಲ್ರಿ ಅವ್ರಿಗೆ ಜಾತಿ ಇಲ್ಲ ಹಂಗ ನಿಮ್ಗೆ ನಿಮ್ಗೆ ಐತೋ ಇಲ್ಲೋ
ಯಾಕೆ ಬೇರೆ ಬೇರೆ ಮಾಡ್ಯಾರತ್ರಿ ಯಾವ ಕೊಂಡಕಿ ಅವ್ರು ಬೇಕಲ್ರಿ ಏ ಭಾಳ ಶಾಣೆ ಅದಾಳ್ರಿ ಹೆಣ್ಮಗಳು ಮತ್ತೆ ಲಿಂಗಾಯತರ ಕೇತಿ ಮಾಂಸ ಇರ್ತೈತಿ ಹಾ ಲಿಂಗಾಯತ್ರ ಆಕೈತಿ ಮಾಂಸಾರ ತಿತ್ತಾಳತ್ರಿ ಬರೀ ಬಾನ್ ನಡೀತದ ಬಾನ್ ಮೇಲೆ ಅದು ಅಂದ್ರೆ ಬೇಕೇ ಹಾಕಿ ಬೇಕಾರಿ ಎಲ್ಲ ಹೋಗಿ ನೋಡ್ತೀರ ಏನು ಕುರಿರ ಕಡಿಯತ್ತಾರ ಹಿಂಗೆ ಯಾಕೆ ತಿತ್ತಾಳತ್ರಿ ನಮ್ಮ ಪರಮಾತ್ಮ ಜಾತಿ ಇತ್ತು ಯಾವ ಪ್ರಕಾರ ಹಂಗನೆ ಪಾರ್ವತಿ ಇರಬೇಕು ಹಾ ಹಾ ಆಕೆಗೂ ಜಾತಿ ಹೌದಲ್ರಿ ನೋಡ್ರಿ ಹೇಳ್ತಾಳೆ ಏ ದುರ್ಗಾದೇವಿಯಾಗಿ ಕಡಿಗೆ ರೇಖೆ ದರಜಿಲ್ಲ ಕ್ವಾಣಿನ ಖಂಡ ಬೇಡಾಕೆ ದುರ್ಗಾದೇವಿಯಾಗಿ ಕಡಿಗೆ ರೇಖೆ ದರಜಿಲ್ಲ ಕ್ವಾಣಿನ ಖಂಡ ಬೇಡಾಕೆ ಮರಗ ಒಣಿಸಿಕೊಂಡ ಮಾದರೋಣಿಸೇರಿ ಮರಗ ಒಣಿಸಿಕೊಂಡ ಮಾದರೋಣಿಸೇರಿ ನರರ ಭೌಷ ಭಾಕ್ಷಣೆ ನೂರ ಎಲ್ಲವ ಕುರಿಬೇಡಾಕೆ ಮನೋರ ಎಲ್ಲವ ಮುಕಳಿ ಹೊಳಿಸಿದಾಕೆ ಕೋಕಟ್ನೂರ ಎಲ್ಲವ ಕುರಿಬೇಡಾಕೆ ಮನೋರ ಎಲ್ಲವ ಮುಕಳಿ ಹೊಳಿಸಿದಾಕೆ ಎಲ್ಲವನ ಗೂಡದಾಗ ಎಲ್ಲ ಜೋಗ್ತ್ಯಾರಿಗೆ ಎಲ್ಲವನ ಗೂಡದಾಗ ಎಲ್ಲ ಜೋಗ್ತ್ಯಾರಿ ತಲೆ ಬೋಳ್ಸಲಾಕ ಹಚ್ಚಿಸಿದಾಕೆ ಅಲ್ಲ ಹಿರಿಗುಡ್ದಾಗ ಅದೇನಾಯ್ತು ಗೊತ್ತಾ ನಿಮಗೆ ಏನಾಗೈತ್ರಿಪ್ಪ ಎಲ್ಲ ಜೋಗ್ತಾರೆ ಕಂಡಾಪಟ್ಟಿ ಕೂಡಿಟ್ಟು ಹೌದು ಹೌದ್ರಿಪ್ಪ ಅವ್ರು ಕಂಡಾಪಟ್ಟಿ ಜಡಿ ಕಟ್ಟುದು ಮಣ್ಣು ಕುದ್ದು ಸುಡುಗಾಡಾಗಿ ಹೋಗಲ್ಲ ಅನಂತ ಹೋಗ್ತಾರೆ ಹೌದು ಅನಂತರ ಹೋಗ ತಯಾರಾಗ್ಲತ್ತು ಜಡಿಗಟ್ಟಿ ಅದಕ್ಕಾದ ಗೌರ್ಮೆಂಟ್ ಕಿವಿಯಾಗ ಹೋಯ್ತದ ಮಾತ ಗೋರ್ಮೆಂಟ್ ಕಿವಿ ಮ್ಯಾಗ ಹೋಗಿ ಹೋಗಿ ಕೂಡ ಎಲ್ಲ ಒಂದು ಜಡಿ ಎಲ್ಲ ಮುಟ್ಟಬೇಡ್ರಿ ಹಿಂಗೆ ಹಿಂಗೆ ಅಲ್ಲ ಕಟ್ಟರು ಮಂದಿ ಎಲ್ಲ ಹೌದು ಹೌದಪ್ಪ ಎಲ್ಲಿ 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 ಅಂತ ಗಡಿ ಆ ಎಲ್ಲ ನಾನು ಹಿಂಗೆ ಮಾಡ್ಯಾರ ಹೇ ಹಿಡಿದು ಮರ ಮರ ಎಲ್ಲ 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 ಹೆಂಗಸರು ತಲೆ ಬೋಳಿಸಿ ನಾವು ಜಡಿ ಬಿಟ್ಟದು ತುರ್ನು ಎಲ್ಲ ಬೋಳ ಮಾಡಿಬಿಟ್ರು ಅವಾಗ ನೀನು ಎಲ್ಲವೂ ಹೆಚ್ಚಿನ ಕೆದಾಳ ಅಂತ ಹೇಳ್ತಿ ನಿಮ್ಮ ಎಲ್ಲವ ಹೆಚ್ಚಿನಕ್ಕಿದ್ರೆ ನಿನ್ನ ಭಕ್ತರಿಗೆ ಯಾಕೆ ಶಾಪ ಕೊಡ್ಬೇಕಾಗಿತ್ತು ಏನು ತೆರಿಬೋದು ಬಂದಿರು ಪೊಲೀಸರು ಮಾತಾಡ ಅವರು ಹೌದಿಲ್ಲ ಅವ್ರಿಗೆ ಏನೇನು ಆಗ್ಬೇಕಾಗಿತ್ತಲ್ಲ ಆ ಜಡಿ ಬೋಳ್ಸಿ ಆಗ್ಬೇಕಾಗಿತ್ತು ಅವ್ರು ಕೇಳರು ಕಡಿಬೇಕು ಅವ್ರು ಲಕ್ಬರಿ ಹೊಡಿಬೇಕು ಅವ್ರು ಸಾಯ್ಬೇಕು ಅವ್ರಿಗೆ ಏನೇನು ಆಗ್ಬೇಕಾಗಿತ್ತು ಅದೇ ಪ್ರಕಾರ ಈಗ ಒಂದು 4-5 ವರ್ಷದ ಹಿಂದೆ ಲಾಕ್ಡೌನ್ ಬಿದ್ದಿತ್ರಿ ಮಾಸ್ತರ ಯಾಕೆ ಇಲ್ಲೇ ಎಲ್ಲ ಕಡೆ ಬಂದಾಗಿತ್ತು ಹೌದು ಇದೇ ವಿಜಯಪುರ ಜಿಲ್ಲಾದವ್ರು ಏನು ಯಾವ್ದು ತಾಲೂಕ ಬಬಲಾದಿ ಮಗ ಕೊಟ್ಟಾಗ ಆ ಬಬಲಾದಿ ಗ್ರಾಮದಾಗ ಸದಾಶಿವಾಚಾರ್ಯ ಜಾತ್ರೆ ಸದಾಶಿವ ಯಾಕೆ ಇವ್ರು ಪೂಜಾರ ಬಂದ್ರಿ ಯಾನ ಬಂದ್ ಮಾಡಿಸೋ ಸಲುವಾಗಿ ಕೊರೋನಾ ಬಂದೈತಿ ಮಂದಿಗೆಲ್ಲ ತೊಂದರೆ ಆಗಲೈತೆ ಅಂತ ಹೇಳಿ ಹೌದಾ ಅವಾಗ ತೊಂದರೆ ಆಗಲೈತೆ ಅಂತ ಹೇಳಿ ಬಂದಾಗ ಒಂದು ದಿವಸ ಜಾತ್ರೆ ಬಂದ್ ಆಗೋದಕ್ಕೆ ತಿರುಗಿ ಏನು ಮನೆಗೆ ಹೋಗ್ಯಾರ ನೋಡು ಅವ್ರಿಗೆ ಕಾಡಾಡಿ ಚಾಲು ಆಗಿ ತಿರುಗಿ ಬಂದ ಅಲ್ಲಿ ಶರಣ ಆದಾಗ ಎಲ್ಲ ಕಡೆ ಬಂದಾದ ಖರೆ ಅಲ್ಲಿ ಬಂದಾಗ್ಲಿಲ್ಲ ಶೇತಿ ಹೌದು ಶೇತಿ ಯಾಕಾದ್ರು ಪ್ರಸಾದ ಅಂತಾರ ಆ ಜಾತ್ರೆ ಬಂದಾಗ್ಲಿಲ್ಲ ನಿಮ್ಮ ಎಲ್ಲವನ್ನ ಭಕ್ತರು ತಲೆ ಬೋಳಿಸಿರು ಗೋರ್ಮೆಂಟ್ದವ್ರು ಬಂದು ಎಲ್ಲ ನಂಗೆ ಹಾಕ್ಬಿಟ್ಟು ಯಾಕೆ ಹಿಂಗೆ ಏನ್ರಿ ಒಂದ್ ಸ್ವಲ್ಪ ಮಾಡಿ ತೋರಿಸ್ಬೇಕಾಗಿತ್ತಲ್ಲ ಯಾರು ಇರ್ಬೇಕಲ್ಲ ಶಕ್ತಿ ನೋಡಿ ನಿನ್ನ ಮನೇಲಿ ಇರ್ಬೇಕಲ್ಲ ನೀರು ಹೋಗ್ಬೇಕಲ್ಲ ಕೈ ಕೈಗೆ ಇನ್ನು ಹೋಗ್ತಾರೆ ಇವ್ರು ಹೆಣ್ಣಾಡವ್ರೆಲ್ಲ ಎಲ್ಲವ ಕುರಿಬೇಡಾಕೆ ಮನೋರ ಎಲ್ಲವ ಮುಕಳಿ ಹೊಳಿಸಿದಾಕೆ ಕೋಕಟ್ನೂರ ಎಲ್ಲವ ಕುರಿಬೇಡಾಕೆ ಮನೋರ ಎಲ್ಲವ ಮುಕಳಿ ಹೊಳಿಸಿದಾಕೆ ಎಲ್ಲವನ ಗುಡ್ಡದಾಗ ಎಲ್ಲ ಜೋಗ್ತ್ಯಾರಿಗೆ ಎಲ್ಲವನ ಗುಡ್ಡದಾಗ ಎಲ್ಲ ಜೋಗ್ತ್ಯಾರಿ ಎದೆ ಬೋಳ್ಸಿಲಾಕ SM ಬಿರಾದಾರ್ ಶಿಕ್ಷಕರು ಇವರಾದರೂ ಇಲ್ಲಿವರೆಗೆ ನಡೆದಿರುವಂಥ ನಮ್ಮ ಅಲ್ಪ ಸೇವೆಯನ್ನು ಕೇಳಿ 101 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಆ ಜ್ಞಾನಿಗಳಿಗೂ ಮತ್ತು ಕೂಡಿರುವಂಥ ಗುರು ಹಿರಿಯರಿಗೂ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.
ಕಾಟವಾಗ್ಯಾಳ ಆರ್ಯಾರಕಿ ಭೂತವಾಗ್ಯಾಳ ಇಳಗ್ಯಾರಕಿ ಕಾಟವಾಗ್ಯಾಳ ಆರ್ಯಾರಕಿ ಭೂತವಾಗ್ಯಾಳ ಇಳಗ್ಯಾರಕಿ ಅಕ್ಕವ ಮಾಯವಾಗಿ ಕುರುಬಾರಕಿ ಅಕ್ಕವ ಮಾಯವಾಗಿ ಕುರುಬಾರಕಿ ಲಕ್ಷ್ಮಿ ಅದವಳು ಯಾರು ನನಗೆ ದೇವಿ ಅದು ಅಂದವಾಡಿ ಹಾಕಿ ಸುನಂದಿ ಆದಳ ಸದ್ಗುಣದಾಕಿ ಅಲ್ಲ ದೇವಿ ಅದು ಅಂದವಾಡಿ ಹಾಕಿ ಸುನಂದಿ ಆದಳ ಸದ್ಗುಣದಾಕಿ ಅಲ್ಲ ಅಂದ ದೇವಿ ಅದು ಅಂದವಾಡಿ ಹಾಕಿ ಅಂದಳ ದೇವಿ ಹೌದಲ್ರಿ ಅಂದಳ ದೇವಿ ಅಂದ್ರೆ ಏನಪ್ಪ ಏನ್ರಿಪ್ಪ ಕಣ್ಣಿಗಿಲ್ಲದ